ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡೈನಾ ಕೂರ್ಗ್. ಈಗ ಹಣವನ್ನು ನಾವು ಎಲ್ಲೆಲ್ಲಿ ಬಚ್ಚಿಡೋದಕ್ಕೆ ಸಾಧ್ಯ ಹೇಳಿ? ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಯಾಂಕ್ನಲ್ಲಿ, ಶೇರ್ನಲ್ಲಿ, ಇಲ್ವೇ ಮನೆಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಭೂಮಿನೇ ಕೊರೆದು ಬಚ್ಚಿಡೋದನ್ನ ಕೂಡ ನಾವು ಕೇಳಿದ್ದೀವಿ. ಆದರೆ ಇವತ್ತು ಸಿಕ್ಕಿರೋ ಹಣದ ಬಗ್ಗೆ ನೀವು ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಪಡ್ತೀರಾ. ಅಭಿಷೇಕ್ ಮನು ಸಿಂಘ್ವಿ ಇವ್ರ ಬಗ್ಗೆ ನೀವು ಕೇಳೇ ಇರ್ತೀರಾ. ರಾಜಸ್ಥಾನದ ಮೂಲದವರಾದ ಇವರು ರಾಜ್ಯಸಭೆಯಲ್ಲಿ ತೆಲಂಗಾಣವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಹಾಗೂ ಇತರ ವಿರೋಧ ಪಕ್ಷಗಳ ವಿವಿಧ ಪ್ರಕರಣಗಳಲ್ಲೂ ಕೂಡ ಇವರು ಸುಪ್ರೀಂ ಕೋರ್ಟ್ ಹಾಗೂ ರಾಜ್ಯಗಳ ಹೈಕೋರ್ಟ್ಗಳಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಆದ್ರೆ ಈಗ ನಾವು ಇವರ ಹೆಸರಿಗೂ ಅಥವಾ ಬಚ್ಚಿಟ್ಟ ಹಣದ ವಿಚಾರಕ್ಕೂ ಏನ್ ಸಂಬಂಧ, ಯಾಕೆ ಹೇಳ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ರಾಜ್ಯಸಭೆ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂರುವಂತಹ 222 ಅಂದ್ರೆ 222ನೇ ಸಂಖ್ಯೆಯ ಆಸನದಲ್ಲಿ 500 ರೂಪಾಯಿ ಮುಖಬೆಲೆಯ 100 ನೋಟುಗಳ ಕಂತೆ ದೊರಕಿದೆ ಎಂದು ಅಧ್ಯಕ್ಷ ಜಗದೀಪ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯಸಭೆಯಲ್ಲಿ ಕೋಲಾಹಲವನ್ನ ಕೂಡ ಈ ಘಟನೆ ಸೃಷ್ಟಿಸಿದೆ. ಈ ಘಟನೆ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಅಚ್ಚರಿ ಹಾಗೂ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಘಟನೆಯನ್ನ ಈ ಹಿಂದೆಂದೂ ಕೂಡ ಕಂಡಿರಲಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ವಿಧ್ವಂಸಕ ಕೃತ್ಯ ನಿಗ್ರಹದ ದೈನಂದಿನ ತಪಾಸಣೆ ಸಂದರ್ಭದಲ್ಲಿ ರಾಜ್ಯಸಭೆಯ ಸೀಟು 222 ಬಳಿ ಕರೆನ್ಸಿ ನೋಟುಗಳು ಕಂತೆಯಾಗಿ ಪತ್ತೆಯಾಗಿದೆ ಅಂತ ಸದನಕ್ಕೆ ಜಗದೀಪ್ ಧನ್ಕರ್ ಮಾಹಿತಿಯನ್ನ ನೀಡಿದ್ದಾರೆ. ಈ ಸೀಟು ಸಂಖ್ಯೆ ಪ್ರಸ್ತುತ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ನಿಯೋಜನೆ ಆಗಿತ್ತು. ಈ ಬಗ್ಗೆ ತನಿಖೆಗೆ ಕೂಡ ಆದೇಶಿಸಲಾಗಿದೆ. ಮೇಲ್ಮನವಿ ಕಲಾಪದ ಮುಂದೂಡಿಕೆಯಾಗಿರುವಂತಹ ಬಳಿಕ ಏನು ವಿಧ್ವಂಸಕ ಕೃತ್ಯ ನಡೀತು, ಈ ಪರಿಶೀಲನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದರಾಗಿ ತೆಲಂಗಾಣದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಸಿಂಘ್ವಿ ಅವರು ಕೂತ್ಕೊಳ್ಳುವಂತಹ ಜಾಗದಲ್ಲಿ ನೋಟುಗಳ ಕಂತೆ ಸಿಕ್ಕಿದೆ ಅಂತ ಅಧ್ಯಕ್ಷರು ತಿಳಿಸಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ಜಗದೀಪ್ ಧನ್ಕರ್ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ಸದನವನ್ನ ಮುಂದೂಡಿಕೆ ಆದ ನಂತರ ಚೇಂಬರ್ನಲ್ಲಿ ನಡೆದ ದೈನಂದಿನ ವಿಧ್ವಂಸ ಕೃತ್ಯ ತಡೆಯ ಪರಿಶೀಲನೆಯ ಸಂದರ್ಭದಲ್ಲಿ ಕುರಿತು ನಾನು ಸದಸ್ಯರಿಗೆ ಮಾಹಿತಿಯನ್ನ ನೀಡೋದಕ್ಕೆ ಬಯಸ್ತೀನಿ. ತೆಲಂಗಾಣ ರಾಜ್ಯದಿಂದ ಆಯ್ಕೆಯಾಗಿರುವ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಪ್ರಸ್ತುತ ಏನು ಹಂಚಿಕೆ ಮಾಡಲಾಗಿದೆ ಸೀಟು 222, ಇದರಿಂದ ಭದ್ರತಾ ಅಧಿಕಾರಿಗಳು ಕರೆನ್ಸಿ ನೋಟುಗಳ ಕಂತೆಯೊಂದನ್ನ ವಶಪಡಿಸಿಕೊಂಡಿದ್ದಾರೆ. ಈ ವಿಚಾರವನ್ನ ನನ್ನ ಗಮನಕ್ಕೂ ಕೂಡ ತರಲಾಗಿದೆ. ಈ ಬಗ್ಗೆ ತನಿಖೆಯನ್ನ ನಡೆಸಬೇಕು ಅಂತ ನಾನು ಸೂಚನೆಯನ್ನ ಕೂಡ ಕೊಟ್ಟಿದ್ದೀನಿ. ಅದು ಪ್ರಗತಿಯ ಹಂತದಲ್ಲಿದೆ ಅಂತ ಹೇಳಿದ್ರು. 500 ರೂಪಾಯಿ ಮುಖಬೆಲೆಯ 100 ನೋಟುಗಳು ಈ ಕಂತೆಯಲ್ಲಿ ಇದ್ವು. ಇವು ಅಸಲಿನ ಅಥವಾ ನಕಲಿನ ಅಂದ್ರೆ ಡೂಪ್ಲಿಕೇಟ್ ಒರಿಜಿನಲ್ ಅನ್ನೋದು ಇನ್ನು ಸ್ಪಷ್ಟವಾಗಿಲ್ಲ ಅಂತ ಧನ್ಕರ್ ಅವರು ತಿಳಿಸಿದ್ರು. ಯಾರಾದ್ರೂ ಈ ಹಣ ತಮ್ಮದು ಅಂತ ಹೇಳ್ಕೊಂಡು ಮುಂದೆ ಬರ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದೆ. ಆದ್ರೆ ಈವರೆಗೂ ಕೂಡ ಯಾರು ಬಂದಿಲ್ಲ. ಜನರು ತಮ್ಮ ಹಣವನ್ನ ಮರೆತು ಹೋಗುವಷ್ಟು ಶಕ್ತರಾಗ್ಬಿಟ್ಟಿದ್ದಾರೆ. ಆರ್ಥಿಕ ಸನ್ನಿವೇಶವನ್ನ ಕೂಡ ಇದು ತೋರ್ಸತ್ತೆ ಅಂತ ತಮಾಷೆಯನ್ನ ಕೂಡ ಧನ್ಕರ್ ಅವರು ಮಾಡಿದ್ದಾರೆ. Honorable members, I hereby inform that during the routine anti-sabotage check of the chamber after the adjournment of the House yesterday, apparently a wad of currency notes was recovered by the security officials from seat number 222. ಹಾಗಾದ್ರೆ ಅಭಿಷೇಕ್ ಸಿಂಘ್ವಿ ಅವರು ಏನಂತ ಹೇಳ್ತಾರೆ, ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅಂತ ನೋಡೋದಾದ್ರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಈ ಸನ್ನಿವೇಶ ವಿಚಿತ್ರವಾಗಿದೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಇಂತಹ ಘಟನೆ ಬಗ್ಗೆ ನಾನು ಇಲ್ಲಿವರೆಗೂ ಕೂಡ ಕೇಳೇ ಇರಲಿಲ್ಲ, ಮೊದಲ ಸಲ ಇದನ್ನ ಕೇಳ್ತಾ ಇದ್ದೀನಿ. ನಾನು ನಿನ್ನೆ ಅಂದ್ರೆ ಗುರುವಾರ ಮಧ್ಯಾಹ್ನ 12:57 ವೇಳೆಗೆ ಸದನಕ್ಕೆ ತಲುಪಿದ್ದೆ. 1 ಗಂಟೆಗೆ ಸದನ ಮುಂದೂಡಿಕೆ ಆಯ್ತು. ನಾನು 1 ಗಂಟೆಯಿಂದ 1:15ವರೆಗೂ ಕೂಡ ಅಯೋಧ್ಯೆ ಪ್ರಸಾದ್ ಅವರ ಜೊತೆ ಕೂತ್ಕೊಂಡು ಕ್ಯಾಂಟೀನ್ ನಲ್ಲಿ ಊಟ ಮಾಡ್ತಾ ಇದ್ದೆ. 1:15 ಆದ್ಮೇಲೆ ಸಂಸತ್ತಿನಿಂದ ಹೊರಟೋದೆ. ಬಳಿಕ ಸದನದ ಒಳಗೆ ನಾನು ಒಟ್ಟಾರೆ ಕೂತ್ಕೊಂಡಿದ್ದು ಮಿನಿಮಮ್ ಅಂದ್ರು ಕೇವಲ 3 ನಿಮಿಷ ಮಾತ್ರ. ಕ್ಯಾಂಟೀನ್ ನಲ್ಲಿ ನಾನು ಕೂತ್ಕೊಂಡಿದ್ದು 30 ನಿಮಿಷ ಅಂತ ತಿಳಿಸಿದ್ರು. ನಾನು ರಾಜ್ಯಸಭೆ ಒಳಗೆ ಹೋಗುವಾಗ 500 ರೂಪಾಯಿ ಒಂದು ನೋಟನ್ನು ತೆಗೆದುಕೊಂಡು ಹೋಗಿದ್ದೆ. ಇಂತಹ ವಿಷಯಗಳ ಮೂಲಕ ಕೂಡ ರಾಜಕೀಯ ನಡೀತಾ ಇರೋದು ನನಗೆ ವಿಚಿತ್ರ ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಅಲ್ಲಿ ಜನರು ಹೇಗೆ ಬಂದು ನನ್ನ ಸೀಟ್ನಲ್ಲಿ ಏನನ್ನಾದ್ರೂ ಇರೋದು ಹೇಗೆ ಎಂಬ ತನಿಖೆ ನಡಿಲೇಬೇಕು. ಇದರ ಅರ್ಥ ಆಸನವನ್ನ ಸ್ವತಃ ಲಾಕ್ ಮಾಡುವಂತಹ ಮತ್ತು ಸಂಸದರನ್ನ ಹಾಗೆ ಅದರ ಕೀಗಳನ್ನ ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗುವಂತಹ ಸೀಟುಗಳನ್ನ ಪ್ರತಿಯೊಬ್ಬರಿಗೂ ಕೊಡಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಈ ರೀತಿ ಮಾಡಿ ಅದರ ಬಗ್ಗೆ ಆರೋಪಗಳನ್ನ ಮಾಡಬಹುದು. ಇದು ದುರಂತ ಹಾಗೂ ಗಂಭೀರ ಅಲ್ಲದೇ ಇದ್ರೂ ಕೂಡ ಹಾಸ್ಯಾಸ್ಪದವಾಗಿದೆ ಅಂತ ಹೇಳ್ಕೊಂಡ್ರು. ಇದರ ಆಳಕ್ಕೆ ತಿಳಿಯೋದಕ್ಕೆ ಪ್ರತಿಯೊಬ್ಬರು ಸಹಕಾರವನ್ನ ನೀಡಬೇಕು. ಭದ್ರತಾ ಸಂಸ್ಥೆಗಳಿಂದ ಲೋಪವಾಗಿದ್ರು ಕೂಡ ಅದು ಇಲ್ಲಿ ಸಂಪೂರ್ಣವಾಗಿ ಬಹಿರಂಗ ಆಗಬೇಕು ಅಂತ ಹೇಳ್ಕೊಂಡ್ರು.
ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಈ ಘಟನೆ ರಾಜ್ಯಸಭೆಯಲ್ಲಿ ಭಾರಿ ಗದ್ದಲಕ್ಕೆ ಕಾರಣವಾಗಿದೆ. ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಪರಸ್ಪರ ದೋಷಾರೋಪಣೆಯಲ್ಲಿ ತೊಡಗಿದ್ರು. ತನಿಖೆಗೆ ತಮ್ಮ ವಿರೋಧ ಇಲ್ಲ, ಆದ್ರೆ ತನಿಖೆ ಪ್ರಗತಿಯಲ್ಲಿರುವ ಕಾರಣ ಅಧ್ಯಕ್ಷರು, ಸಂಸದರು ಈ ಹೆಸರುಗಳು ಏನಿತ್ತು ಅದನ್ನ ಪ್ರಸ್ತಾಪ ಮಾಡಬಾರ್ದಿತ್ತು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆಕ್ಷೇಪಣೆ ಮಾಡಿದ್ರು. ಒಟ್ನಲ್ಲಿ ಈ ಕುರ್ಚಿಯಲ್ಲಿ ಏನು ಸಿಕ್ಕಂತಹ ಕಂತೆ ನೋಟಿನ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. Ashwavega English News. Coming soon. Your channel, your voice, your trust.